ನಮಸ್ಕಾರ. ವಿಜ್ಞಾನದ ಪಠ್ಯಕ್ರಮ ಅಂದ್ರೆ ಸೈನ್ಸ್ ಸಿಲೆಬಸ್ ಕಂಡ್ರೇನೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಒಂಥರ ಟೆನ್ಷನ್ ಆಗೋದು ಸಹಜ. ಕನ್ಫ್ಯೂಷನ್ ಕೂಡ ಆಗ್ತಿರುತ್ತೆ. ಖಂಡಿತ ಈ ಗೈಡ್ ಅಂಥವರಿಗಾಗಿಯೇ ಮಾಡಿರೋದು. ಇದೊಂದ್ ರೀತಿಯ ಮೆಂಟರ್ಸ್ ಪ್ಲೇಬುಕ್ ಅಂತಲೇ ಹೇಳ್ಬಹುದು. ಆ ಸಿಕ್ಕಾಪಟ್ಟೆ ಓದಿನ ಪ್ರೆಷರಿಂದ ಹೊರಬಂದು ಸೈನ್ಸಿನಲ್ಲಿ ಪಕ್ಕಾ 100ಕ್ಕೆ 100 ಸ್ಕೋರ್ ಮಾಡೋಕೆ ಏನೆಲ್ಲ ಬೇಕು ಅನ್ನೋದ್ರ ಕಂಪ್ಲೀಟ್ ರೋಡ್ ಮ್ಯಾಪ್ ಇಲ್ಲಿದೆ. ಬನ್ನಿ ಶುರು ಮಾಡೋಣ. ಇವತ್ತಿನ ನಮ್ಮ ಅಜೆಂಡಾ ತುಂಬಾ ಸಿಂಪಲ್ ಆಗಿದೆ. 1. ಬೆಳವಣಿಗೆಯ ಮನಸ್ಥಿತಿ ಅಥವಾ ಗ್ರೋತ್ ಮೈಂಡ್ಸೆಟ್. 2. ಪ್ರತಿಯೊಂದು ವಿಜ್ಞಾನ ವಿಷಯಕ್ಕೂ ತಂತ್ರಗಳು. 3. ಪರಿಣಾಮಕಾರಿ ವಿಜ್ಞಾನ ಅಧ್ಯಯನ ತಂತ್ರಗಳು. 4. ಸ್ಟಡಿ ಟೈಮ್ನ ಸರಿಯಾದ ನಿರ್ವಹಣೆ. ಮತ್ತು 5. ಎಕ್ಸಾಮ್ ದಿನದ ಎಕ್ಸಿಕ್ಯೂಷನ್. ಇದು ಬರೀ ಲಿಸ್ಟ್ ಅಲ್ಲ, ಕಷ್ಟ ಅಂತನ್ಸೋ ಸೈನ್ಸನ್ನ ಈಸಿಯಾಗಿ ಕಲಿಯೋಕೆ ಇರೋ ಪಕ್ಕಾ ಪ್ಲಾನ್. ಸರಿ, ಈಗ ಮೊದಲನೇ ವಿಭಾಗಕ್ಕೆ ಹೋಗೋಣ. ಬೆಳವಣಿಗೆಯ ಮನಸ್ಥಿತಿಯನ್ನ ಅಳವಡಿಸಿಕೊಳ್ಳುವುದು. ಅಂದ್ರೆ ಪರ್ಫೆಕ್ಟ್ ಸ್ಕೋರ್ಗೆ ಇದೇ ಬುನಾದಿ. ಪುಸ್ತಕ ತೆಗೆಯ ಮುಂಚೆ ಕಲಿಯೋಕೆ ಬೇಕಾದ ಮೈಂಡ್ಸೆಟ್ ಅನ್ನ ರೆಡಿ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ಸೈನ್ಸ್ ಕಷ್ಟ ಅನ್ನೋ ವಿದ್ಯಾರ್ಥಿಗಳು ಏನಂದ್ಕೊಳ್ತಾರೆ ಗೊತ್ತಾ? ಸೈನ್ಸ್ ಅರ್ಥ ಆಗ್ಬೇಕು ಅಂದ್ರೆ ಹುಟ್ಟು ಜೀನಿಯಸ್ ಆಗಿರ್ಬೇಕು ಅಂತ. ಆದ್ರೆ ಒಬ್ಬ ಮೆಂಟರ್ ಆಗಿ ಹೇಳ್ತಿದ್ದೀನಿ ಕೇಳಿ, ಇಲ್ಲಿ ನಿಜವಾದ ಸೀಕ್ರೆಟ್ ಇರೋದು ಸ್ಥಿರತೆ ಅಥವಾ ಕನ್ಸಿಸ್ಟೆನ್ಸಿಯಲ್ಲಿ. ಹೌದು, ಎಕ್ಸಾಮಲ್ಲಿ ಟಾಪ್ ಮಾರ್ಕ್ಸ್ ಬರೋದು ಬರೀ ಬುದ್ಧಿವಂತಿಕೆಯಿಂದ ಅಲ್ಲ, ಬದಲಾಗಿ ದಿನನಿತ್ಯ ಹಾಕೋ ಸಣ್ಣ ಸಣ್ಣ ಎಫರ್ಟಿಂದ. ಮಾಸ್ಟರಿ ಅನ್ನೋದು ಬರೋದೇ ಈ ಕನ್ಸಿಸ್ಟೆನ್ಸಿಯಿಂದ. ಹಾಗಾಗಿ ಈ ಮಾತನ್ನ ಯಾವತ್ತೋ ಮರೆಯಬಾರ್ದು. ವಿಜ್ಞಾನದಲ್ಲಿ ಯಶಸ್ಸು ಬುದ್ಧಿವಂತಿಕೆಗಿಂತ ಸ್ಥಿರತೆಯ ಮೇಲೆ ನಿಂತಿದೆ. ಬೆಳವಣಿಗೆಯ ಮನಸ್ಥಿತಿಯು ಪ್ರತಿಯೊಂದು ವೈಫಲ್ಯವನ್ನು ಮೆಟ್ಟಿಲಾಗಿ ಪರಿವರ್ತಿಸುತ್ತದೆ. ಎಷ್ಟೊಂದು ಪವರ್ಫುಲ್ ಮಾತಲ್ವಾ? ಈ ಗ್ರೋತ್ ಮೈಂಡ್ಸೆಟ್ ಇದ್ರೆ ಸಾಕು, ಎಂಥ ಟಫ್ ಸೈನ್ಸ್ ಕಾನ್ಸೆಪ್ಟ್ ಕೂಡ ತಲೆಗೆ ಸುಲಭವಾಗಿ ಹೋಗುತ್ತೆ. ಈಗ ಮುಂದಿನ ವಿಭಾಗ ನೋಡೋಣ. ಪ್ರತಿಯೊಂದು ವಿಜ್ಞಾನ ವಿಷಯಕ್ಕೂ ತಂತ್ರಗಳು. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತೆ ಜೀವಶಾಸ್ತ್ರನ ಹೇಗೆ ಡಿಕೋಡ್ ಮಾಡೋದು ಅಂತ. ಪ್ರತಿಯೊಂದು ಸಬ್ಜೆಕ್ಟಿಗೂ ಅದರದೇ ಆದ ಚಾಲೆಂಜಸ್ ಇರುತ್ತೆ. ಹಾಗಾಗಿ ಅದನ್ನ ಹ್ಯಾಂಡಲ್ ಮಾಡಕ್ಕೆ ಬೇರೆ ಬೇರೆ ಟ್ರಿಕ್ಸ್ ಬೇಕಾಗುತ್ತೆ. ಇಲ್ಲಿದೆ ನೋಡಿ ನಮ್ಮ ಅಲ್ಟಿಮೇಟ್ ಅಟ್ಯಾಕ್ ಪ್ಲಾನ್. ಫಿಸಿಕ್ಸ್ನ ಒಂದು ಪಜಲ್ ತರ ನೋಡ್ಬೇಕು. ಅಲ್ಲಿ ಡೆರಿವೇಷನ್ಸ್, ನ್ಯೂಮರಿಕಲ್ಸ್ ಮತ್ತೆ ಕಾನ್ಸೆಪ್ಟ್ಸ್ ತುಂಬಾನೇ ಮುಖ್ಯ. ಇನ್ನು ಕೆಮಿಸ್ಟ್ರಿ, ಅದೊಂದು ದೊಡ್ಡ ಮ್ಯಾಪ್ ಇದ್ದಾಗೆ. ರಿಯಾಕ್ಷನ್ಸ್, ಪಿರಿಯಾಡಿಕ್ ಟೇಬಲ್ ಜೊತೆಗೆ ಆರ್ಗ್ಯಾನಿಕ್ ಶಾರ್ಟ್ಕಟ್ಸ್ ಇಲ್ಲಿ ಗೇಮ್ ಚೇಂಜರ್ಸ್. ಮತ್ತೆ ಬಯಾಲಜಿ ವಿಷಯಕ್ಕೆ ಬಂದ್ರೆ ಅದೊಂಥರ ವೆಬ್ ಇದ್ದಾಗೆ. ಕಷ್ಟದ ಪದಗಳು, ಪ್ರಕ್ರಿಯೆಗಳು ಇರುತ್ತೆ, ಆದ್ರೆ ಡಯಾಗ್ರಾಮ್ಸ್ ಮೂಲಕ ಅರ್ಥ ಮಾಡ್ಕೊಂಡ್ರೆ ಅದು ಡೆಡ್ ಈಸಿ. 3ನೇ ವಿಭಾಗ ಪರಿಣಾಮಕಾರಿ ವಿಜ್ಞಾನ ಅಧ್ಯಯನ ತಂತ್ರಗಳು. ಆಳವಾದ ತಿಳುವಳಿಕೆ ಮತ್ತೆ ಲಾಂಗ್ ಟರ್ಮ್ ಮೆಮೊರಿಗೆ ಬೇಕಾದ ಟೂಲ್ಸ್. ಸುಮ್ನೆ ಬ್ಲೈಂಡ್ ಆಗಿ ನೋಟ್ಸ್ ಓದೋದ್ರಿಂದ ಏನೂ ಯೂಸ್ ಇಲ್ಲ. ಆಕ್ಟಿವ್ ಆಗಿ ಕಲಿಯೋದು ಹೇಗೆ ಅಂತ ಇಲ್ಲಿ ನೋಡೋಣ. ಸೈನ್ಸ್ ಕಲಿಯೋಕೆ ಒಂದು ಸೀಕ್ರೆಟ್ ಚೀಟ್ ಕೋಡ್ ಇದೆ. ಅದೇ ಫೈನ್ಮ್ಯಾನ್ ತಂತ್ರ, ದ ಫೈನ್ಮ್ಯಾನ್ ಟೆಕ್ನಿಕ್. ನಮಗೆ ಒಂದು ಕಾನ್ಸೆಪ್ಟ್ ನಿಜವಾಗ್ಲೂ ಅರ್ಥ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಇದೊಂದು ಪರ್ಫೆಕ್ಟ್ ಲಿಟ್ಮಸ್ ಟೆಸ್ಟ್. ಅಂದ್ರೆ ಒಂದು ಕಾಂಪ್ಲೆಕ್ಸ್ ಆದ ಟಾಪಿಕ್ನ ತಗೊಂಡು ಅದನ್ನ ಯಾರಿಗಾದ್ರೂ ಅರ್ಥ ಆಗೋ ಥರ ಅತೀ ಸರಳ ಸಾಮಾನ್ಯ ಭಾಷೆಯಲ್ಲಿ ವಿವರಿಸೋದೇ ಈ ಟೆಕ್ನಿಕ್ನ ಉದ್ದೇಶ. ಈ ಟೆಕ್ನಿಕ್ನ ಸ್ಟೆಪ್ಸ್ ತುಂಬಾ ಸಿಂಪಲ್. ಫಸ್ಟ್, ಒಂದು ಕಾನ್ಸೆಪ್ಟ್ನ ಆರಿಸ್ಕೊಳ್ಳಿ. ಸೆಕೆಂಡ್, ಅದನ್ನ ಚಿಕ್ಕ ಮಗುವಿಗೆ ಹೇಳ್ಕೊಡೋ ಥರ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಥರ್ಡ್, ಎಲ್ಲಿ ತಡವರಿಸ್ತೀವಿ, ಎಲ್ಲಿ ಗ್ಯಾಪ್ ಇದೆ ಅಂತ ಹುಡುಕಿ. ಲಾಸ್ಟ್ ಸ್ಟೆಪ್ನಲ್ಲಿ ಮತ್ತೆ ಬುಕ್ ನೋಡಿ ಆ ಗ್ಯಾಪ್ನ ಫಿಲ್ ಮಾಡಿ ಇನ್ನಷ್ಟು ಸಿಂಪಲ್ ಮಾಡಿ. ಅಷ್ಟೇ. ಈ 4 ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಎಂಥ ಟಫ್ ಥಿಯರಿ ಕೂಡ ಈಸಿಯಾಗಿ ಬ್ರೇಕ್ ಡೌನ್ ಆಗತ್ತೆ. ಇದೇ ತರಹ ಇನ್ನೂ ಕೆಲವು ಎಸೆನ್ಷಿಯಲ್ ಸ್ಟಡಿ ಟೂಲ್ಸ್ ಇವೆ. ಆಕ್ಟಿವ್ ರೀಕಾಲ್ ಅಂದ್ರೆ ಬುಕ್ ಕ್ಲೋಸ್ ಮಾಡಿ ಜ್ಞಾಪಿಸ್ಕೊಳ್ಳಕ್ಕೆ ಟ್ರೈ ಮಾಡೋದು. ಆಮೇಲೆ ಸ್ಪೇಸ್ಡ್ ರೆಪಿಟೇಷನ್ ಅಂದ್ರೆ ನಿರ್ದಿಷ್ಟ ಗ್ಯಾಪ್ ಕೊಟ್ಟು ಮತ್ತೆ ಮತ್ತೆ ರಿವಿಷನ್ ಮಾಡೋದು. ಮನುಷ್ಯನ ಮಿದುಳು ವಿಷಯಗಳನ್ನ ಮರೆಯೋದನ್ನ ತಪ್ಪಿಸೋಕೆ ಇರೋ ಬೆಸ್ಟ್ ದಾರಿ ಇದು. ಇವುಗಳ ಜೊತೆಗೆ ಸಮ್ಮರಿ ನೋಟ್ಸ್, ಮೈಂಡ್ ಮ್ಯಾಪ್ಸ್ ಯೂಸ್ ಮಾಡಿದ್ರೆ ಓದಿದ್ದೆಲ್ಲ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಪರ್ಮನೆಂಟ್ ಆಗಿ ಲಾಕ್ ಆಗತ್ತೆ. 4ನೇ ವಿಭಾಗ ಅಧ್ಯಯನ ಸಮಯದ ಸಮರ್ಪಕ ನಿರ್ವಹಣೆ. ಟೈಮ್ ಟೇಬಲ್ಸ್ ಮತ್ತೆ ಕೊನೆ ಹಂತದ ಓದು. ಬರೀ ಓದಿದ್ರೆ ಸಾಲ್ದು, ಆ ಓದೋ ಟೈಮ್ನ ಡೈಲಿ, ವೀಕ್ಲಿ, ಮಂತ್ಲಿ ಅಂತ ಹೇಗೆ ಪ್ಲಾನ್ ಮಾಡ್ಬೇಕು ಅನ್ನೋದು ಇಲ್ಲಿದೆ. ಒಂದು ಸ್ಟ್ರಕ್ಚರ್ಡ್ ಪ್ಲಾನ್ ಇದ್ರೆ ಓದಿ ಓದಿ ಸುಸ್ತಾಗೋದು ಅಂದ್ರೆ ಬರ್ನ್ಔಟ್ ಆಗೋದು ಖಂಡಿತ ತಪ್ಪುತ್ತೆ. ಹಾಗೆ ಇಡೀ ಸಿಲೆಬಸ್ ಕೂಡ ಕವರ್ ಆಗುತ್ತೆ. ಸುಮ್ನೆ ಟೆನ್ಷನ್ ಮಾಡ್ಕೊಂಡು ಓದಿದ್ರೆ ಅದೇ ಫೇಲ್ಯೂರ್ಗೆ ಮೊದಲನೇ ಸ್ಟೆಪ್. ಟೈಮ್ನ ಸರಿಯಾಗಿ ಡಿವೈಡ್ ಮಾಡ್ಕೊಂಡ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಬ್ಯಾಲೆನ್ಸ್ ಮಾಡ್ಕೊಂಡು ಓದ್ಬೋದು. ಯಾವ ಪ್ರೆಷರ್ ಕೂಡ ಇರಲ್ಲ. ಎಕ್ಸಾಮ್ ಹತ್ರ ಬಂದಾಗ ಈ ಲಾಸ್ಟ್ 30 ಡೇಸ್ ಪ್ಲಾನ್ ரொம்ப ಕ್ರೂಷಿಯಲ್. 30ನೇ ದಿನ ಕಂಪ್ಲೀಟ್ ಕಾನ್ಸೆಪ್ಟ್ಸ್ ರಿವಿಷನ್ ಆಗಿರ್ಬೇಕು. 20ನೇ ದಿನ ಇಂಟೆನ್ಸಿವ್ ಪ್ರಾಕ್ಟೀಸ್ ಅಂದ್ರೆ ಜಾಸ್ತಿ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು. 10ನೇ ದಿನ ಮಾಕ್ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು. ಮತ್ತು ಕೊನೆ ದಿನ ಅಂದ್ರೆ 1ನೇ ದಿನ
ಬರೀ ರೆಸ್ಟ್ ಮತ್ತೆ ಲೈಟ್ ಆಗಿ ರಿವ್ಯೂ ಮಾಡಬೇಕು ಅಷ್ಟೇ. ಆ ಕೊನೆ ದಿನ ಮೈಂಡ್ ರಿಲ್ಯಾಕ್ಸ್ ಆಗಿದ್ರೆ ಮಾತ್ರ ಕಾನ್ಫಿಡೆನ್ಸ್ ಬಿಲ್ಡ್ ಆಗೋದು. ಈಗ ಫೈನಲ್ ಸೆಕ್ಷನ್, ಪರೀಕ್ಷಾ ದಿನದ ಅತ್ಯುತ್ತಮ ಎಕ್ಸಿಕ್ಯೂಷನ್. ಅಂದ್ರೆ ನಾಲೆಜನ್ನ ಮಾರ್ಕ್ಸ್ ಆಗಿ ಕನ್ವರ್ಟ್ ಮಾಡೋ ದಿನ. ಇಷ್ಟು ದಿನ ಪಟ್ಟಿರೋ ಕಷ್ಟ ಆನ್ಸರ್ ಪೇಪರ್ ಮೇಲೆ ಪರ್ಫೆಕ್ಟ್ ಆಗಿ ಇಳಿಬೇಕಾದ ಟೈಮ್ ಇದು. ಎಕ್ಸಾಮ್ ಹಾಲ್ನಲ್ಲಿ ಇರಬೇಕಾದ ಸ್ಟ್ರಾಟಜೀಸ್ ಇದು. ಫಸ್ಟ್ ಆಫ್ ಆಲ್, ಅಟೆಂಪ್ಟ್ ಮಾಡೋ ಆರ್ಡರ್. ಚೆನ್ನಾಗಿ ಗೊತ್ತಿರೋ ಸುಲಭವಾದ ಪ್ರಶ್ನೆಗಳನ್ನ ಮೊದಲು ಬರೆದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಎಲ್ಲಿಗೋ ಹೋಗುತ್ತೆ. ಹಾಗೆ ಆನ್ಸರ್ಸ್ನ ಕ್ಲೀನಾಗಿ ಸ್ಟ್ರಕ್ಚರ್ ಆಗಿ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮೌಲ್ಯಮಾಪಕರಿಗೆ ನೋಡಿದ ತಕ್ಷಣ ಇಂಪ್ರೆಷನ್ ಬರಬೇಕು. ಇಲ್ಲಿ ಒಬ್ಬ ಮೆಂಟರ್ ಆಗಿ ಒಂದು ಪ್ರಬಲವಾದ ವಾರ್ನಿಂಗ್ ಕೊಡ್ತಿದ್ದೀನಿ, ಗಮನ ಇಟ್ಟು ಕೇಳಿ. ಸಿಲಿ ಮಿಸ್ಟೇಕ್ಸ್. ಹೌದು, ಪರ್ಫೆಕ್ಟ್ ಆಗಿ ಓದಿರೋ ವಿದ್ಯಾರ್ಥಿಗಳಿಗೆ ಇದೊಂದೇ ದೊಡ್ಡ ಶತ್ರು. ಸಿಕ್ಕಾಪಟೆ ಓದಿರ್ತೀವಿ, ಆದ್ರೆ ಎಕ್ಸಾಮ್ ಟೆನ್ಷನ್ನಲ್ಲಿ ಸಣ್ಣ ಸಣ್ಣ ತಪ್ಪು ಮಾಡಿ ಮಾರ್ಕ್ಸ್ ಕಳ್ಕೊಳ್ತೀವಿ. ಹಾಗಾಗಿ ಆ ಕೇರ್ಲೆಸ್ ಮಿಸ್ಟೇಕ್ಸ್ ಆಗ್ಬಾರ್ದು ಅಂದ್ರೆ ಫುಲ್ ಫೋಕಸ್ ಇರ್ಲೇಬೇಕು. ಸರಿ, ಈಗ ನಾವು ಕೊನೆ ಹಂತಕ್ಕೆ ಬಂದಿದ್ದೀವಿ. ಈ ಒಂದು ಪ್ರಶ್ನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಪಕ್ಕಾ ಸ್ಟ್ರಾಟಜಿ ಮತ್ತೆ ಕನ್ಸಿಸ್ಟೆಂಟ್ ಎಫರ್ಟ್ ಇದ್ರೆ 100ಗೆ 100 ಸ್ಕೋರ್ ಮಾಡೋದನ್ನ ತಡೆಯೋಕೆ ಯಾರಿಂದಾದ್ರೂ ಸಾಧ್ಯನಾ? ಖಂಡಿತ ಇಲ್ಲ. ಈ ಮಾಸ್ಟರಿ ಪ್ಲಾನ್ನ ಅರ್ಥ ಮಾಡ್ಕೊಂಡ ಮೇಲೆ ಆ ಕಾನ್ಫಿಡೆನ್ಸ್ ತಾನಾಗೆ ಬರುತ್ತೆ. ಈ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಿ, ಆಮೇಲೆ ನೋಡಿ, ಸೈನ್ಸ್ನಲ್ಲಿ ಟಾಪ್ ಸ್ಕೋರ್ ಗ್ಯಾರಂಟಿ.